ನೋಡಿ ಸ್ಮಾಲ್ ಇಷ್ಟು ಬರುತ್ತೆ ಮಟನ್ ಬಿರಿಯಾನಿ, ಇದು 320 ರೂಪಾಯಿ. ಲಾರ್ಜು ಇಷ್ಟು ಬರುತ್ತೆ, ಇದು 410 ರೂಪಾಯಿ. ಇದು ಅಪ್ಪು ಸರ್ ಫೇವ್ರೇಟ್ ಚಿಕನ್ ಗುಂಟೂರ್. ಮಟನ್ ಅಷ್ಟೇ ಸಖತ್ ಎಳೆ ಎಳೆ ಆಗೈತೆ ನೋಡಿ. ಇಲ್ಲೆಲ್ಲ ಹೆವಿ ಕಾಸ್ಟ್ಲಿ ಐತಪ್ಪ. 100 ರೂಪಾಯಿಗೆ ಒಂದು ಇಲ್ಲ, ವೆಜ್ಜು 150 ಸ್ಟಾರ್ಟಿಂಗ್ 200. ಜ್ಯೂಸಿ ಪೀಸ್. ಇದು ತ್ರಿವೇಣಿ ಥಿಯೇಟ್ರು, ಅದ್ರ ಪಕ್ಕದಲ್ಲಿರೋದು ಅನುಪಮ ಥಿಯೇಟ್ರು. ಅದ್ರ ಪಕ್ಕದಲ್ಲೇ ನಮ್ಗೆ ನವಯುಗ ಇದೆ. ಇಲ್ಲಿ ನೋಡಿ ಹೋಟೆಲ್ ನವಯುಗ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ನಾನು ಇಷ್ಟು ವರ್ಷ ಮೆಜೆಸ್ಟಿಕ್ ಬಂದಿದ್ದೀನಿ, ಸೀರಿಯಸ್ ಆಗಿ ನೋಡೇ ಇರಲಿಲ್ಲ, ನವಯುಗ ಹೋಟೆಲ್ಗೆ ಹೋಗಿರ್ಲಿಲ್ಲ. ಬನ್ನಿ ಹೋಗಿ ಟೇಸ್ಟ್ ಮಾಡೋಣ. ಅಲ್ಲಿ ಡೆಡ್ ಹ್ಯಾಂಡ್ ಅಲ್ಲಿ ಇದೆ ಹೋಟೆಲ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಅಣ್ಣವ್ರ ಫ್ಯಾಮಿಲಿ ಈ ಹೋಟೆಲ್ಗೆ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಬೋದು. ಯಾಕಂದ್ರೆ ಅಣ್ಣವರು, ಪಾರ್ವತಮ್ಮ ಮೇಡಮು, ಶಿವಣ್ಣ, ಅಪ್ಪು ಸರ್, ವಿನಯ್ ಸರ್, ರಾಘವೇಂದ್ರ ರಾಜ್ಕುಮಾರ್ ಸರ್ ಎಲ್ಲ ಅವ್ರ ಫ್ಯಾಮಿಲಿ ಪೂರ್ತಿ ಈ ಹೋಟೆಲ್ ಅಲ್ಲಿ ಊಟ ಮಾಡಿದ್ದಾರೆ. ವಜ್ರೇಶ್ವರಿ ಕಂಬೈನ್ಸ್ ನ ಪ್ರತಿಯೊಂದು ಸಿನಿಮಾ ಶೂಟಿಂಗ್ ಟೈಮಲ್ಲೂ ಕೂಡ ಇಲ್ಲಿಂದನೇ ಬಿರಿಯಾನಿ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು ಸೆಟ್ಗೆ ಹೋಗ್ತಿತ್ತು. ಹಾಗೆ ಈಗಲೂ ಕೂಡ ಅಪ್ಪು ಸರ್ ಮನೆಗಾಗಿರ್ಬೋದು, ಶಿವಣ್ಣ ಮನೆಗಾಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಸರ್ ಮನೆಗಾಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು ಇಲ್ಲಿ ಬಂದು ಬಿರಿಯಾನಿ ತಿರ್ತಾರೆ. Favorite dishes ಅಂದ್ರೆ ಮಟನ್ ಬಿರಿಯಾನಿ, ಕಬಾಬ್. Everyone from my family like adores Navayuga. ಫಸ್ಟ್ ಟೈಮ್ ನಾನು ಬಂದಿರೋದು. ಬನ್ನಿ ಒಳಗಡೆ ಹೋಗಿ ಬಿರಿಯಾನಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸೊ ಹೋಟೆಲ್ ಟೈಮಿಂಗ್ಸ್ ನೋಡ್ಬೋದು ನೀವು. ಬೆಳಗ್ಗೆ 11:30 4 ಗಂಟೆ, ಸಂಜೆ 6:30 10 ಗಂಟೆ. ಇಲ್ಲಿ ಅಣ್ಣವ್ರದ್ದು, ಅಪ್ಪು ಸರ್ದು ಫೋಟೋ ಹಾಕಿದ್ದಾರೆ. 45ನೇ ವರ್ಷದ ಸಂಭ್ರಮ. 45 ವರ್ಷ ಆಗಿದೆ ಹೋಟೆಲ್ ಸ್ಟಾರ್ಟ್ ಆಗಿ. ನೋಡ್ರಿ ಜನ, ನೋಡ್ರಿ ಜನ ಯಾವ ಪಾರ್ಟಿ ಜನ ಇದಾರೆ ಹೋಟೆಲ್ ನಲ್ಲಿ. ಬಾ 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 ಬಾ, ಈ ಪಾರ್ಟಿ ಜನ. ಅಲ್ಲಿ ನೋಡು ಬಿರಿಯಾನಿ ತಗೊಂಡೈತವ್ರೆ ಕಿಚನ್ ಇಂದ. ಒಂದು ಒಳ್ಳೆ ನಾನ್ ವೆಜ್ ಫ್ಯಾಮಿಲಿ ಹೋಟ್ಲಿಗೆ ಬಂದಿದ್ದೀನಿ ಅಂತ ಫೀಲ್ ಕೊಡ್ತು. ಇವತ್ತು ಮಂಗಳವಾರನೇ ಈ ಪಾರ್ಟಿ ಜನ ಇದ್ದಾರೆ. ಇನ್ನ ವೀಕೆಂಡ್ಸ್ ಯಾವ ಪಾರ್ಟಿ ಜನ ಇರ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಖಾಲಿನೇ ಇಲ್ಲ ಸೀಟು, ಬಂದಂಗೆ ಕುತ್ಕೊಂತ ಇದ್ದಾರೆ. ಇದು ನೋಡಿ ಆನ್ಲೈನ್ ಬುಕ್ಕಿಂಗ್ದು. ಅಣ್ಣವರು, ಪಾರ್ವತಮ್ಮ ಮೇಡಮು ಹಾಗೆ ಓನರು 3 ಜನ ಬಾಳೆ ಎಲೆಯಲ್ಲಿ ನವಯುಗ ಹೋಟೆಲ್ ನಲ್ಲಿ ಊಟ ಮಾಡ್ತಿರೋಂಥ ಫೋಟೋ ನಾವು ನೋಡ್ಬೋದು. ಅದ್ರ ಪಕ್ಕ ಅಪ್ಪು ಸರ್ ಫೋಟೋ ಇದೆ, ಅಣ್ಣವ್ರ ಫೋಟೋ. ಇದು ಬಂದ್ಬಿಟ್ಟು ಕ್ಯಾಶ್ ಕೌಂಟರು. ಮೋಸ್ಟ್ಲಿ ಇವರು ಓನರ್ ಅವ್ರ ಮಗ ಅನ್ಸುತ್ತೆ. ನವಯುಗ ಹೋಟೆಲ್ ನ ಮೆನು ವೆಜ್ 220 ರೂಪಾಯಿ ಆಯ್ತಲ್ಲ ಗುರು. ಚಿಕನ್ ಬಿರಿಯಾನಿ ಲಾರ್ಜ್ 330, ಚಿಕನ್ ಬಿರಿಯಾನಿ ಸ್ಮಾಲ್ 250 ಅಂತೆ. ಚಿಕನ್ ಫ್ರೈ, ಚೀಲಕನ್. ಮಟನ್ ಅಲ್ಲಿ ನೋಡು, ಮಟನ್ ಬಿರಿಯಾನಿ 410, ಲಾರ್ಜು 410 ರೂಪಾಯಿ. ಮಟನ್ ಬಿರಿಯಾನಿ ಒಂದ್ ಹೇಳೋಣ, ಲಾರ್ಜ್ ಹೇಳಿದ್ರೆ ಇಬ್ರಿಗೂ ಆಗುತ್ತೆ. ಅದ್ರ ಜೊತೆ ಚಿಕನ್ ರೋಸ್ಟ್, ಚಿಕನ್ ಗುಂಟೂರು, ಚಿಕನ್ ಕಬಾಬು, ಬೋನ್ಲೆಸ್. ಇದೆಲ್ಲ ಹೇಳಂಗೆ ಇಲ್ಲ, 250. ಇಲ್ಲೆಲ್ಲ ಹೆವಿ ಕಾಸ್ಟ್ಲಿ ಐತಪ್ಪ. 100 ರೂಪಾಯಿಗೆ ಒಂದು ಇಲ್ಲ, ವೆಜ್ಜು 150 ಇಲ್ಲ, ಸ್ಟಾರ್ಟಿಂಗ್ 200. ಅದು ಬಾಳೆ ಎಲೆ ಊಟ ಕೊಡ್ತಾರೆ, ಈ ತರ ಬಾಳೆ ಎಲೆ ಊಟ. ಚಿಕನ್ ಗುಂಟೂರು, ಒಂದು ಮಟನ್ ಬಿರಿಯಾನಿ ಲಾರ್ಜು, ಇನ್ನೊಂದು ಚಿಕನ್ ಗುಂಟೂರು. ಹಾ, ಲಾರ್ಜ್ಗೆ 3 ಪೀಸ್ ಅಂತೆ, ಸ್ಮಾಲ್ಗೆ 2 ಪೀಸ್ ಅಂತೆ. ನಮ್ದು ಲಾರ್ಜ್ ಇನ್ನೊಂದು ಪೀಸ್ ಜಾಸ್ತಿ ಬರುತ್ತೆ ಅಷ್ಟೇ. ಲಾರ್ಜ್. ಸೊ ನೀರ್ ಹಾಕೊಂಡು ರೆಡಿ ಆಗಿದೀವಿ. ಈ ನೀರ್ಗೊಂದು 20 ರೂಪಾಯಿ 20 ರೂಪಾಯಿ ಅನ್ಕೋಬಹುದು. ನೀವು ಬಂದಿದ್ದೀರಾ ಸುಮಾರು ಸತಿ ಇಲ್ಲಿ? ಏನ್ ಅನ್ಸುತ್ತೆ, ರೇಟ್ ಜಾಸ್ತಿ ಅನ್ಸಲ್ವಾ? ಜಾಸ್ತಿ ಅಲ್ವಾ? ಎಷ್ಟು ಡೈನಿಂಗ್ ಹಾಲ್ ನೋಡಿ ಅಪ್ಪ, ಎಷ್ಟು ದೊಡ್ಡದಿದೆ. ತಿಂದಾದ್ಮೇಲೆ ಪೇಮೆಂಟ್ ಮಾಡೋದು. ಎವ್ರಿ ಡೇ ಬಿಸಿ ಇರುತ್ತೆ ಇದೊಂದು ಹೋಟೆಲ್. ಒಂದಿನಾನು ಬಿಸಿ ಇಲ್ಲ ಅನ್ನಂಗಿಲ್ಲ, ಎವ್ರಿ ಡೇ ಬಿಸಿ. ಲಾರ್ಜ್ ಮಟನ್ ಬಿರಿಯಾನಿ, ಗುಂಟೂರು ಚಿಕನ್ ನೋಡ್ರಿ ಹೆಂಗೈತೆ. ಲಾರ್ಜ್ ಮಟನ್ ಬಿರಿಯಾನಿ. ಅಣ್ಣ ನಿಮ್ದು ಸ್ಮಾಲಾ ಮಟನ್ ಚಿಕನ್? ನೋಡಿ ಸ್ಮಾಲ್ ಇಷ್ಟು ಬರುತ್ತೆ ಮಟನ್ ಬಿರಿಯಾನಿ, ಲಾರ್ಜು ಇಷ್ಟು ಬರುತ್ತೆ. ಇದು ಚಿಕನ್ ಗುಂಟೂರ್. ಮತ್ತೆ ನೋಡಿದ್ರೆ ನೀವು ಆಯಿಲು ಇಲ್ಲ ಜಾಸ್ತಿ. ಒಂದ್ ಕಡೆ ಜಾಸ್ತಿ ಆಯಿಲ್ ಹಾಕಿರ್ತಾರೆ, ಇಲ್ಲೇನ ಅಷ್ಟೊಂದು ಆಯಿಲ್ ಇಲ್ಲ. ಟೇಸ್ಟ್ ಮಾಡಿ ನೋಡೋಣ. ಫಸ್ಟ್ ಟೈಮು ನಾನು ಸೀರಿಯಸ್ ಆಗಿ ಫಸ್ಟ್ ಟೈಮು ಬಂದಿರೋದು. ಫುಲ್ ಮೆತ್ತಗಿದೆ. ಕ್ರೇಜಿ ಅನ್ಕೋಬಿಡು. ರೈಸ್ ಮಾತ್ರ ಎಷ್ಟು ಮೆತ್ತಗೈತೆ ಅಂದ್ರೆ ರೈಸು ಸಕ್ಕತ್ತಾಗಿದೆ. ಮಟನ್ ಪೀಸ್ ನೋಡು, ಸಕ್ಕತ್ ಎಳೆದಾಗ ಇದ್ ಗುರು. ಸೀರಿಯಸ್ ಆಗಿ ಮಟನ್ ಬಿರಿಯಾನಿ ಸೂಪರು. ಮಟನ್ ಅಷ್ಟೇ ಸಖತ್ ಎಳೆ ಆಗೈತೆ ನೋಡಿ, ಸಖತ್ ಎಳೆ ಆಗೈತೆ. ಅಣ್ಣವ್ರ ಮನೆಗೆ, ಅಪ್ಪು ಸರ್ ಮನೆಗಾಗಿರ್ಬೋದು, ಶಿವಣ್ಣ ಮನೆಗಾಗಿರ್ಬೋದು, ರಾಘಣ್ಣ ಅವ್ರ ಮನೆಗಾಗಿರ್ಬೋದು
ಈ ಬಿರಿಯಾನಿ ಪಾರ್ಸಲ್ ಹೋಗುತ್ತಂತೆ, ಮತ್ತೆ ಅವ್ರ ಶೂಟಿಂಗ್ ಸೆಟ್ಗೂ ಕೂಡ ಹೋಗುತ್ತಂತೆ. ಸೂಪರ್. ಚಿಕನ್ ಒಂದು ಟ್ರೈ ಮಾಡೋಣ. ಚಿಕನ್ ಚೆನ್ನಾಗಿದೆ, ಜಾಸ್ತಿ ಮಸಾಲೆನೂ ಒಂದ್ಸಲ ಚೆನ್ನಾಗಿದೆ. ಬಿರಿಯಾನಿಗೆ ಚಿಕನ್ ಗುಂಟೂರು ಹಾಕೊಂಡ್ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಇವಾಗ ಕಾಸಿ ತಿನ್ಬಿಟ್ಟು ಹೇಳ್ತಾನೆ ಹೇಗೈತೆ ಅಂತ. ಸೂಪರ್ ಚೆನ್ನಾಯ್ತಾ? ಮಟನ್ ಪೀಸ್ ಮಾತ್ರ ಸೂಪರ್ ಆಗಿದೆ. ಸಕ್ಕತ್ತಾಯ್ತಲ್ಲ? ಚಿಕನ್ ತಿಂತಾ ಇದೀವಿ ನೋಡೋಣ. ಚಿಕನ್ ಗುಂಟೂರು ಸೂಪರ್. ಚಿಕನ್ ಸೂಪರ್. ಜ್ಯೂಸಿ ಫಿಶ್, ಜ್ಯೂಸಿ ಪೀಸ್. 250 ಅಲ್ವಾ ನಾವಿದ್ ತಗೊಂಡಿದ್ದು? 250ಕ್ಕೆ 1, 2, 3, 4 ಚಿಕನ್ ಪೀಸ್ ಕೊಟ್ಟವ್ರೆ. ಮಟನ್ ಲಾರ್ಜ್ಗೆ 3 ಅಲ್ಲೊಂದ್ ಪೀಸ್ ಐತಾ ಮಟನ್? 3 ಪೀಸ್ ಮಟನ್. ನಾವೇನೇ ಆರ್ಡರ್ ಮಾಡಿದ್ರು ಇದೊಂದು ಕಾಂಪ್ಲಿಮೆಂಟರಿ ಇದ್ದೇ ಇರುತ್ತೆ. ಅದ್ರ ಜೊತೆ ರಸಮ್ ಕೊಟ್ಟಿದ್ದಾರೆ ನೋಡಿ. ಎಲ್ಲರಿಗೂ ಇಲ್ಲಿ ಬಾಟಲ್, ನಾರ್ಮಲ್ ನೀರು, ಲೋಟದಲ್ಲಿ ನೀರು ಅವೆಲ್ಲ ಇಟ್ಟೇ ಇಲ್ಲ. ಬಾಟಲ್ ಎಕ್ಸ್ಟ್ರಾ ಪೇಮೆಂಟ್. ನೋಡಿ ನಮ್ ಬಿಲ್ ಇದು. ಮಟನ್ ಬಿರಿಯಾನಿ ಲಾರ್ಜ್ 390, ಚಿಕನ್ ಗುಂಟೂರು 238, ಮಿನರಲ್ ವಾಟರ್ 19, 20 ರೂಪಾಯಿ. ಟೋಟಲ್ ನಮ್ ಬಿಲ್ಲು 680 ರೂಪಾಯಿ ಆಯ್ತು. ಇಲ್ಲೇನಾದ್ರೂ ಹೊಟ್ಟೆ ತುಂಬಾ ತಿನ್ಬೇಕಂದ್ರೆ ಒಂದ್ ಲಾರ್ಜ್ ಬಿರಿಯಾನಿನೇ ತಿನ್ಬೇಕು, ಯಾಕಂದ್ರೆ ಆಫ್ ಎಲ್ಲ ತಗೊಂಡ್ರೆ ಹೊಟ್ಟೆ ತುಂಬಲ್ಲ. ಯಪ್ಪ ಒಳಗಡೆ ಮಾತಾಡೋದಂತೂ ಕೇಳ್ಸೋದೇ ಇಲ್ಲ. ಜನ ಕ್ರೌಡ್. ಅದು ನಾವಿವತ್ತು ಬಂದಿರೋದು ಮಂಗಳವಾರನೇ ಈ ಪಾರ್ಟಿ ಅಂದ್ರೆ ಭಾನುವಾರದಂತೂ ಕುತ್ಕೊಳಕ್ಕಂತೂ ಸಾಧ್ಯ ಇರಲ್ಲ. ರೇಟ್ ಸ್ವಲ್ಪ ಜಾಸ್ತಿ ಅನಿಸ್ತು, ಬಿಟ್ರೆ ಟೇಸ್ಟ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೂಪರ್ ಆಗಿತ್ತು. ನೀವೇನಾದ್ರೂ ನವಯೋಗ ಹೋಟೆಲ್ ಅಲ್ಲಿ ಟ್ರೈ ಮಾಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್.